ಈ ಸಮಾಜ ಒಂದು ಹೆಣ್ಣನ್ನ ಯಾವ ಥರ ನೋಡ್ತಾ ಇದೆ, ಹೆಣ್ಣಿನ ಬಗ್ಗೆ ನಮ್ಮ ಸಮಾಜದ ಯುವಕರಿಗೆ ಮತ್ತು ಜನರಿಗೆ ಯಾವ ಥರ ಮನಸ್ಥಿತಿ ಮೂಡಿದೆ, ಯಾವ ಥರ ಒಂದು ಹೆಣ್ಣನ್ನು ನೋಡ್ತಿದ್ದಾರೆ ಅಥವಾ ತಿಳ್ಕೊಂಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನಾನು ಈ ವಿಡಿಯೋದಲ್ಲಿ ಯಾವುದೇ ವಿಡಿಯೋ ರೆಫರೆನ್ಸ್ ಕೊಡೋದಿಲ್ಲ, ಯಾವುದೇ AI ಎಫೆಕ್ಟ್ಗಳನ್ನು ಬಳಸೋದಿಲ್ಲ. ಕೇವಲ ಒಂದು ಹೆಣ್ಣಿನ ಬಗ್ಗೆ ಈ ಸಮಾಜದಲ್ಲಿ ಮೂಡಿರುವ ನೀಚ ಮನಸ್ಥಿತಿ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹೆಣ್ಣನ್ನ ಅಥವಾ ಒಂದು ಹುಡುಗಿನ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ದೇವಿ ಸ್ಥಾನ ಕೊಟ್ಟಿದ್ದಾರೆ. ಆದರೆ ಈ ಕಾಲದಲ್ಲಿ ಆ ಹೆಣ್ಣನ್ನ ಯಾವ ಥರ ನೋಡ್ತಿದ್ದಾರೆ ಈ ಸಮಾಜದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನಾನು ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ ಮತ್ತು ಇನ್ಸ್ಟಾಗ್ರಾಮ್ ಐಡಿಗಳನ್ನು ನೋಡಿದ್ದೀನಿ. ಅವ್ರ ಮೇನ್ ಕಂಟೆಂಟ್ ಏನು ಗೊತ್ತಾ? ಅವರು ವಿಡಿಯೋಗಳನ್ನು ಯಾವುದರ ಬಗ್ಗೆ ಮಾಡ್ತಾರೆ ಗೊತ್ತಾ? ಅವ್ರ ಎಕ್ಸ್ಗಳು ಅಂದರೆ ಅವರ ಮಾಜಿ ಪ್ರಿಯಸಿಗಳು ಅವ್ರನ್ನ ಯಾವ ಥರ ಮೋಸ ಮಾಡಿಬಿಟ್ಟು ಹೋದ್ರು, ಅಥವಾ ಅವರು ಇವ್ರ ಜೊತೆ ಇದ್ದಾಗ ಇವ್ರನ್ನ ಯಾವ ಥರ ಯಾಮರ್ಸಿದ್ರು ಅಂತ ಅವರು ಅವ್ರ ಕಂಟೆಂಟಲ್ಲಿ ಅಂದರೆ ಅವ್ರ ವಿಡಿಯೋಗಳಲ್ಲಿ ಹೇಳ್ತಾರೆ. ಕೆಲವೊಬ್ಬರಿಗೆ ಇದು ಸರಿಯಾಗಿಯೂ ಅನಿಸ್ಬೋದು, ಅವರಿಗೆ ಮೋಸ ಆಗಿದೆ, ಅವ್ರವ್ರ ಎಕ್ಸ್ಪೀರಿಯನ್ಸ್ಗಳನ್ನು ಹೇಳ್ತಾರೆ, ಅದರಿಂದ ನಾವು ಪಾಠ ಕಲಿತು ಆ ಥರ ನಮಗೆ ಮೋಸ ಆಗೋದ್ರಿಂದ ತಡಿಬಹುದು ಅಂತ. ಆದರೆ ನಾನು ಕೇಳೋದು ಒಂದೇ, ಯಾರು ನೋಡಿದ್ದಾರೆ ಅವ್ರಿಗೆ ಈ ಥರ ಮೋಸ ಆಯಿತು ಅಂತ? ಕಟ್ಟು ಕತೆಗಳು ಇರ್ಬೋದಲ್ಲ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಒಂದು ಹುಡುಗಿ ಕೇವಲ ಮೋಸಗಾರ್ತಿ ಅಂತಾನೆ ಅನಿಸ್ಬೋದಲ್ಲ. ಯಾಕೆ ಒಂದು ಹೆಣ್ಣನ್ನ ಮೋಸಗಾರ್ತಿ ಅಂತಾನೆ ಬಿಂಬಿಸ್ತಾರೆ? ಇವತ್ತು ಯಾವುದೇ ಒಂದು ಮೂವಿ ಅಥವಾ ಯಾವುದೇ ಒಂದು ಹಾಡಿನಲ್ಲಿ ಹುಡುಗಿರಂದ್ರೆ ಕೇವಲ ಮೋಸ ಮಾಡೋರು, ಅವ್ರಂದ್ರೆ ಕೇವಲ ಒಂದು ಭೋಗದ ವಸ್ತು, ಅವ್ರನ್ನ ಯಾವ ಥರ ಬಳಕೆ ಮಾಡ್ಕೋಬೇಕು ಅಂತಾನೆ ಹೇಳ್ಕೊಡ್ತಾರೆ. ಯಾಕೆ ಪ್ರತಿ ಬಾರಿನೂ ಈ ಸಮಾಜದಲ್ಲಿ ಒಂದು ಹೆಣ್ಣಿಗೆ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಇವತ್ತು ಪ್ರತಿಯೊಬ್ಬ ಹುಡುಗನ ಮನಸ್ಸಿನಲ್ಲೂ ಅವನು ಲವ್ ಮಾಡೋಗಿಂತ ಮುಂಚೆನೆ ಅವನ ಮನಸ್ಸಿನಲ್ಲಿರೋದೇನೆಂದ್ರೆ ಹುಡುಗಿ ಅಂದ್ರೆ ಮೋಸ ಮಾಡೋರು ಅಂತ. ಯಾಕೆ? ಹುಡುಗರಿಂದನೂ ಮೋಸ ಆಗಿರುತ್ತೆ, ಹುಡುಗಿರಿಂದನೂ ಮೋಸ ಆಗಿರುತ್ತೆ. ಆದ್ರೆ ಟಾರ್ಗೆಟ್ ಮಾಡ್ಕೊಳ್ಳೋದು ಕೇವಲ ಹುಡುಗಿಯರ್ನ. ಇದನ್ನ ವಿಕ್ಟಿಮ್ ಕಾರ್ಡ್ ಪ್ಲೇ ಅಂತಾನು ಕರೀತಾರೆ. ಅಂದ್ರೆ ಇಬ್ಬರ ಜಗಳದಲ್ಲಿ ಮೋಸ ಯಾರಿಗೇ ಆಗಿರ್ಬೋದು, ಮೋಸ ಯಾರೇ ಮಾಡಿರ್ಬೋದು, ಬಟ್ ನಮಗ್ ಮೋಸ ಆಗಿದೆ ಅಂತ, ನಾವೇ ಅವ್ರಿಗೆ ಮೋಸ ಮಾಡಿದ್ರು ಕೂಡ ನಮಗ್ ಮೋಸ ಆಗಿದೆ ಅಂತ ಎಲ್ರ ಮುಂದೆ ಹೇಳ್ಕೊಳ್ಳೋದು. ಈ ವಿಷಯದಲ್ಲಿ ಯಾರಿಗೆ ಮೋಸ ಆಗಿರುತ್ತೆ ಅವರಿಗೆ ನ್ಯಾಯ ಸಿಗೋದಿಲ್ಲ. ಯಾರ ಜನಸಂಖ್ಯೆ ಜಾಸ್ತಿ ಇರುತ್ತೆ ಅಥವಾ ಯಾರಿಗೆ ಸಪೋರ್ಟ್ ಜಾಸ್ತಿ ಆಗಿರುತ್ತೆ ಅವರಿಗೆ ನ್ಯಾಯ ಸಿಗುತ್ತೆ. ಇಲ್ಲಿ ಆ ಥರನೇ ಆಗ್ತಾ ಇದೆ. ಮತ್ತು ಎಲ್ರ ಮನಸ್ಸಿನಲ್ಲೂ ಹುಡುಗಿನೇ ಮೋಸ ಮಾಡೋಳು ಅಂತ ತುಂಬಿಟ್ಟಿದ್ದಾರೆ. ಇವತ್ತು ಪ್ರತಿಯೊಂದು ವಿಷಯದಲ್ಲೂ ಹುಡುಗಿನೇ ಅಪರಾಧಿಯಾಗಿರ್ತಾಳೆ. ಯಾಕೆ?